ನಮ್ಮ ನಿಲಯದಿಂದ ಇನ್ನು ಮುಂದೆ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮದಲ್ಲಿ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಬಳಕೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳಿ ಗಂಟೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮುಳುಗುತ್ತಿದೆ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ. ತಲುಪುವೆ ಶಾಲೆಯ ಗೇಟಿನ ತನಕ. ತುಸುವೆ ನಡಿಗೆ ಸಾಕು. ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ. ಟನ್ 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 ಕೇಳಿ ಗಂಟೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ, ಬನ್ನಿ ಕರೆಯುತ್ತಿದೆ ಶಾಲೆ. ಟನ್ ಟನ್ ಟನ್. ಶಿಕ್ಷಣ ನನ್ನ ಹಕ್ಕು. Morning children, welcome to Spoken English class, a weekly radio class program broadcasted by Janatvani Community Radio Station. ಕಳೆದ ಕ್ಲಾಸಲ್ಲಿ ನಾನು ನಿಮಗೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಹೇಗೆ ಬಳಸಬೇಕು, ಅದನ್ನ ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿ ವಿವರಿಸಿದ್ದೆ. ಮತ್ತೆ ಒಂದು ಟೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಆ ಟೆನ್ಸ್ ಅನ್ನೋದ್ರ ಸ್ಟ್ರಕ್ಚರ್ ಮತ್ತು ಅದರ ಫಂಕ್ಷನ್ ಎರಡೂ ಕೂಡ ಮುಖ್ಯ ಆಗತ್ತೆ ಅನ್ನೋದನ್ನ ನಾನು ಈ ಟೆನ್ಸ್ ಗಳ ಕ್ಲಾಸ್ ಅನ್ನ ಆರಂಭ ಮಾಡಿದ ಸಮಯದಿಂದಲೂ ಕೂಡ ನಿಮಗೆ ಹೇಳ್ತಾ ಬಂದಿದ್ದೇನೆ. ಇದನ್ನ ನೆನ್ಪಿಟ್ಕೊಂಡಿದ್ದೀರಿ ನೀವು ಅಂತ ಹೇಳಿ ನಾನು ಅನ್ಕೊಂಡಿದ್ದೇನೆ. ಮಕ್ಕಳೇ, ನಾನು ಇವತ್ತಿನ ಈ ಕಾರ್ಯಕ್ರಮದ ಆರಂಭವನ್ನ ಒಂದು 45 ಸೆಕೆಂಡುಗಳ ಕಾಲ ಇಂಗ್ಲಿಷ್ ನಲ್ಲಿ ಮಾತ್ರ ಹೇಳ್ತಾ ಆರಂಭಿಸಿದೆ. ನೀವು ಹಾಗೆ ಪೂರ್ಣವಾಗಿ ಇಂಗ್ಲಿಷ್ ನಲ್ಲೇ ಮಾತಾಡುವ ಮತ್ತೆ ಇಂಗ್ಲಿಷ್ ನಲ್ಲಿ ಮಾತಾಡಿದ್ದನ್ನ ಆಲಿಸುವ, ಅರ್ಥ ಮಾಡಿಕೊಳ್ಳುವ ಒಂದು ಸ್ಥಿತಿಗೆ ಬರಬೇಕು ಅನ್ನುವ ನಿರೀಕ್ಷೆ ನಂದು, ಹಾಗೆ ಜನಧ್ವನಿ ರೇಡಿಯೋ ಕೇಂದ್ರದವ್ರದ್ದು ಸಹ. ಮಕ್ಕಳೇ, ನಾನು ಸದಾನಂದ, ನಿಮ್ಮ ಇಂಗ್ಲಿಷ್ ಟೀಚರ್. ಈ ರೇಡಿಯೋ ಇಂಗ್ಲಿಷ್ ತರಗತಿಯ ಮೂಲಕ ನಾನು ನಿಮಗೆ ಇಂಗ್ಲಿಷ್ ಅನ್ನ ಕಲಿಸ್ಕೊಡುವಂತ ಕೆಲಸ ಮಾಡ್ತಾ ಇದ್ದೇನೆ. ಟನ್ 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 ಕೇಳಿ ಗಂಟೆ ಧ್ವನಿ ಶಾಲೆಯು ಕರೆಯುತ್ತಿದೆ ಬನ್ನಿ. ನಾನು ಹೇಳ್ತಾ ಇದ್ದೆ, ಕಳೆದ ಮಂಗಳವಾರದ ತರಗತಿಯಲ್ಲಿ ನಾನು ನಿಮಗೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಪರಿಚಯ ಮಾಡಿಸ್ದೆ ಅಂತ ಹೇಳಿದೆ. ಈ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಿ, ಮತ್ತೆ ಅದರ ಸ್ಟ್ರಕ್ಚರ್ ಅನ್ನ ಒಂದ್ ಕಡೆ ಬರೆದಿಟ್ಕೊಂಡಿದ್ದೀರಿ, ಹಾಗೆ ಅದರ ಫಂಕ್ಷನ್ ಬಳಕೆ ಹೇಗಿರುತ್ತೆ ಅನ್ನೋದನ್ನು ಕೂಡ ನೀವು ನಿಮ್ಮ ನೋಟ್ ಬುಕ್ ಅಲ್ಲಿ ಗುರ್ತು ಹಾಕೊಂಡಿದ್ದೀರಿ ಅಂತ ಹೇಳಿ ಅನ್ಕೊಂಡಿದ್ದೇನೆ. ಈ ನೋಟ್ಸ್ ಮಾಡ್ಕೊಳ್ಳುವ ಕೆಲಸ ನೀವು ತಪ್ಪದೆ ಮಾಡ್ಬೇಕು. ಬಿಕಾಸ್ ನಾವು ಕೇಳಿದ್ದು ಒಂದು 10-15 ನಿಮಿಷಗಳ ಕಾಲ ನೆನ್ಪಿರುತ್ತೆ, ಅದಾದ ನಂತರ ಅದು ಮರ್ತು ಹೋಗುತ್ತೆ. ನಾವು ಮರಿದೇ ಇರಬೇಕು ಅಂತ ಹೇಳಿದ್ರೆ ನಮ್ಮ ಮಿದುಳಿನಿಂದ ಈ ನೆನಪು ಹಾಳಾಗಬಾರದು ಅಂತಿದ್ರೆ ನಾವು ಅದನ್ನ ಪುನರಾವರ್ತನೆ ಮಾಡಬೇಕು, ರಿಪೀಟ್ ಮಾಡಬೇಕು, ಪದೇ ಪದೇ ಆ ವಿಷಯದ ಕಡೆ ಗಮನ ಕೊಡಬೇಕು, ಬರಿಬೇಕು, ಮಾತಾಡ್ಬೇಕು, ಚರ್ಚೆ ಮಾಡಬೇಕು. ಆಗ ಅದು ನಮ್ಮ ನೆನಪಲ್ಲಿ ಉಳ್ಕೊಳ್ಳುತ್ತೆ. ಈ ಒಂದು ಭಾಷೆಯನ್ನ ಕಲಿಯೋದು ಅಂತ ಹೇಳಿದ್ರೆ ಆ ಭಾಷೆಯ ರಚನೆ ಮತ್ತು ಅದರ ಪ್ರಯೋಗ ಹೇಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು, ಹಾಗೆ ಅಭ್ಯಾಸ ಮಾಡಿ ಅದನ್ನ ಬಳಸೋದಿಕ್ಕೆ ಆರಂಭ ಮಾಡುವಂಥದ್ದೇನೆ ಭಾಷೆಯ ಬಳಕೆಯ ಮೊದಲ ಹೆಜ್ಜೆ ಆಗಿರುತ್ತೆ. ಈ ಟೆನ್ಸಸ್ ಅನ್ನ ಕಲಿಬೇಕಾದಾಗ ನಿಮ್ಮ ಮನಸ್ಸಲ್ಲಿ ಏನಿರ್ಬೇಕು, ನೀವೇನನ್ನ ಯೋಚನೆ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಮನುಷ್ಯ ಏನೇ ಮಾತಾಡೋದಾದ್ರು ಅಥವಾ ಯಾರೇ ಮಾತಾಡಿದ್ರು, ಯಾವುದೇ ವ್ಯಕ್ತಿ ಮಾತಾಡಿದ್ರು ಸಹ, ನಾವು ಆ ಮಾತನ್ನ ಕೇಳಿದಾಗ್ಲೂ ಸಹ ಕಾಲದ ಪ್ರಜ್ಞೆ ಇಲ್ಲದೆ, ಕಾಲದ ಅರಿವು ಇಲ್ಲದೆ ನಾವು
ಮಾತಾಡ್ಲಿಕ್ಕೆ ಮತ್ತು ಮಾತನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಸೆನ್ಸ್ ಆಫ್ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಪಾಸ್ಟ್ ಭೂತಕಾಲ ಹೇಗೆ ಈ ಭಾಷೆಯಲ್ಲಿ ವ್ಯಕ್ತ ಆಗತ್ತೆ, ಪ್ರೆಸೆಂಟ್ ವರ್ತಮಾನ ಕಾಲ, ಹಾಗೆ ಫ್ಯೂಚರ್ ಭವಿಷ್ಯತ್ ಕಾಲ ಹೇಗೆ ವ್ಯಕ್ತ ಆಗತ್ತೆ ಅನ್ನೋ ಅರಿವು ನಮಗೆ ಇರಬೇಕು. ನೋಡಿ, ಕನ್ನಡದಲ್ಲಿ ಮಾತಾಡ್ಬೇಕಾದ್ರೆ ನಾವು ಹೇಳ್ತೇವೆ ನಿನ್ನೆ ಹೋಗಿದ್ದೆ, ಇವತ್ತು ಹೋಗುತ್ತೇನೆ, ಅಥವಾ ಇವತ್ತು ಹೋಗುವೆ, ನಾಳೆ ಹೋಗುವೆ ಅಂತ ಹೇಳ್ತೇವೆ, ಅಥವಾ ನಾಳೆ ಹೋಗುತ್ತೇನೆ ಅಂತ ಹೇಳ್ತೇವೆ. ಇಲ್ಲಿ ನಾಳೆ ಅನ್ನುವ ಪದ ಇರೋದ್ರಿಂದ ಹೋಗುವೆ, ಹೋಗುತ್ತೇನೆ ಅನ್ನೋದು ನಾಳೆ ಫ್ಯೂಚರ್ ಅಂತ ಆಗತ್ತೆ. ಇವತ್ತು ಹೋಗುವೆ ಅಂತ ಹೇಳಿದಾಗ ಅದು ಇವತ್ತಿಗೆ ಅಂತ ಹೇಳಿ ಸೀಮಿತಗೊಳ್ಳಬೇಕು. ಇದನ್ನ ನಾವು ಇಂಗ್ಲಿಷ್ ಭಾಷೆಯಲ್ಲಿ ಈ ರೀತಿ ಹೇಗೆ ಬಳಸ್ತೇವೆ ಅನ್ನುವ ಜ್ಞಾನ ಇಲ್ಲ ಅಂದ್ರೆ, ಆ ನಾಲೆಡ್ಜ್ ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಇಂಗ್ಲಿಷ್ ಅನ್ನ ಯೂಸ್ ಮಾಡ್ಲಿಕ್ಕೆ, ಬಳಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಗ್ರಾಮರ್ ಕಲಿಯೋದು ಅಂದ್ರೆ ಬರೀ ನಿಯಮಗಳನ್ನ ಕಲ್ತು ಉರು ಹೊಡೆದು ಕ್ಲಾಸಲ್ಲಿ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಿದಾಗ ಉತ್ತರ ಹೇಳಿ ಕೈ ಬಿಡೋದು ಅಲ್ಲ. ಯಾಕಂದ್ರೆ ಭಾಷೆ ನಮಗೆ ಪ್ರತಿನಿತ್ಯ ಪ್ರತಿಕ್ಷಣವೂ ನಮ್ಮ ಬದುಕಿನಲ್ಲಿ ಬೇಕಾಗತ್ತೆ. ನೀವು ಒಂದು ವೇಳೆ ಇಂಗ್ಲಿಷ್ ನಲ್ಲಿ ಸಮರ್ಥವಾಗಿ ಮಾತಾಡುವ, ಕೇಳುವ, ಬರೆಯುವ, ಓದುವ ಸ್ಥಿತಿಯನ್ನ ನೀವು ತಲುಪಿದ್ರಿ ಅಂತ ಹೇಳಿದ್ರೆ ನಿಮ್ಮ ಬದುಕಿನ ಅವಕಾಶಗಳು ಜಾಸ್ತಿ ಆಗತ್ತೆ, ನಿಮ್ಗೆ ಕಲಿಯುವ ಅವಕಾಶಗಳು ಜಾಸ್ತಿ ಆಗತ್ತೆ. ಯಾಕಂದ್ರೆ ಇಂಗ್ಲಿಷ್ ವಿಶ್ವದ ಎಲ್ಲಾ ಕಡೆಯೂ ಇರುವಂತಹ ಭಾಷೆ ಆಗಿದೆ. ಹಾಗೆ ನೋಡಿದ್ರೆ ಇಂಗ್ಲಿಷ್ ಮಾತಾಡುವ ಜನಸಂಖ್ಯೆ ದೃಷ್ಟಿಯಿಂದ ಜನರ ಪ್ರಮಾಣ ಕಡಿಮೆ ಇದೆ ಅಂತಾದ್ರೂ ಇದು ಭೂಮಿಯ ಎಲ್ಲ ಭೂಭಾಗದಲ್ಲೂ, ಎಲ್ಲ ದೇಶಗಳಲ್ಲೂ ಬಳಕೆಯಾಗುವ ಭಾಷೆಗಳಲ್ಲಿ ಮೊದಲನೇ ಸ್ಥಾನನ ಹೊಂದಿದೆ. ಹಾಗಾಗಿ ನಮ್ಗೆ ಇಂಗ್ಲಿಷ್ ಮುಖ್ಯ. ಇದನ್ನ ನೆನ್ಪಿಟ್ಕೊಳ್ಬೇಕು. ಇದನ್ನ ಗಳಿಸ್ಬೇಕಂದ್ರೆ ನೀವೇನ್ ಮಾಡ್ಬೇಕು, ಪಾಠಗಳನ್ನ ಕೇಳಿದ್ದನ್ನ ನೋಟ್ಸ್ ನಲ್ಲಿ ಬರ್ಕೊಳ್ಬೇಕು. ಬರ್ಕೊಂಡಿದ್ದನ್ನ ಅವತ್ತೇ ಸಂಜೆ ಒಂದೆರಡು ಬಾರಿ ಓದ್ಬೇಕು. ನಂತರದ ದಿನಗಳಲ್ಲೂ ಕೂಡ ಆ ಬರ್ಕೊಂಡಿರುವಂತಹ ಸಾಲುಗಳನ್ನ, ಪದಗಳನ್ನ ಓದ್ತಾ ಇರಬೇಕು. ಮತ್ತೆ ಅದನ್ನ ಬರೆದುಕೊಂಡ, ಕಲ್ತ್ಕೊಂಡ ಸಮಯನ ನೆನಪು ಮಾಡ್ಕೋಬೇಕು. ಅವಾಗ ನಮಗೆ ಆ ಒಂದು ವಿಷಯ ನಮ್ಮ ನೆನಪಿನಲ್ಲಿ ಉಳಿದು ನಮಗೆ ಅನುಕೂಲಕ್ಕೆ ಬರುತ್ತೆ. ಭಾಷೆ ಕಲಿಯೋದು ಅಂದ್ರೆ ಬರೀ ಅಂಕಗಳನ್ನ ತೆಗೆದುಕೊಳ್ಳೋದು, ಮಾರ್ಕ್ಸ್ ನ ಸ್ಕೋರ್ ಮಾಡೋದು ಅಂತ ಅಲ್ಲ. ಮಾರ್ಕ್ಸ್ ಸ್ಕೋರ್ ಮಾಡೋದು ಒಂದು ಪಾರ್ಟ್, ಆದ್ರೆ ಆ ಭಾಷೆಯನ್ನ ಬಳಸುವುದು ಮುಖ್ಯವಾದಂತ ಭಾಗ. ಈ ಟೆನ್ಸಸ್ ಅನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಇಂಗ್ಲಿಷ್ ನಲ್ಲಿ ವರ್ಬ್ ಗಳು ಎರಡು ತರದಲ್ಲಿ ಬಳಕೆ ಆಗ್ತವೆ. ಒಂದು ಮೈನ್ ವರ್ಬ್ ಅಂತಿರುತ್ತೆ, ಇನ್ನೊಂದು ಹೆಲ್ಪಿಂಗ್ ವರ್ಬ್ ಇರುತ್ತೆ ಅಂತ ಹೇಳಿ ನಾನು ಕ್ಲಾಸ್ ಅಲ್ಲಿ ಹೇಳಿದ್ದೆ. ನಿಮಗೆ ನನ್ನ ಇಂದಿನ ಎಲ್ಲಾ ಕ್ಲಾಸ್ಗಳನ್ನ ನೀವು ಕೇಳ್ಕೊಂಡಿದ್ದೀರಿ, ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೊಳ್ತೇನೆ. ಒಂದು ವೇಳೆ ನಿಮಗೆ ಹಿಂದಿನ ಯಾವ್ದಾದ್ರೂ ಒಂದು ಕ್ಲಾಸಿನ ಅಗತ್ಯ ಇದೆ, ಉದಾಹರಣೆಗೆ ಪ್ರೆಸೆಂಟ್ ಟೆನ್ಸ್ ಅನ್ನ ಹೇಳ್ಕೊಟ್ಟಿದ್ದಿರಬಹುದು, ಅಥವಾ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಹೇಳ್ಕೊಟ್ಟಿದ್ದಿರಬಹುದು, ಅದು ಮತ್ತೆ ನಿಮ್ಗೆ ಕ್ಲಾಸ್ ಕೇಳ್ಬೇಕು ಅಂತ ಇದ್ರೆ, ಅದ್ರ ಬಗ್ಗೆ ಮಾಹಿತಿ ಬೇಕಿದ್ರೆ ನೀವು ಖಂಡಿತ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರದ ಕಚೇರಿಗೆ ಒಂದು ಪತ್ರ ಹಾಕಿ, ಒಂದು ಪೋಸ್ಟ್ ಕಾರ್ಡ್ ಹಾಕಿ, ಅಥವಾ ಒಂದು ಮೆಸೇಜ್ ಅನ್ನ ಅವರ ವಾಟ್ಸ್ಆಪ್ ನಂಬರ್ಗೆ ಕಳಿಸಿ, ಅವರು ನಿಮಗೆ ಆ ಒಂದು ತರಗತಿಯನ್ನ ಮರುಪ್ರಸಾರ ಮಾಡೋದಕ್ಕೋ ಅಥವಾ ನಿಮಗೆ ಆ ತರಗತಿಯನ್ನ ಕೇಳಲಿಕ್ಕೆ ಅಗತ್ಯ ಇರುವಂತ ಲಿಂಕ್ ಅನ್ನ ಕಳಿಸ್ಲಿಕ್ಕೋ ಅವರು ಮಾಡ್ಲಿಕ್ಕೆ ಸರಿಯಾಗತ್ತೆ. ಒಟ್ನಲ್ಲಿ ಮಕ್ಕಳೇ, ನೀವು ಚೆನ್ನಾಗಿ ಇಂಗ್ಲಿಷ್ ಭಾಷೆಯನ್ನ ಕಲ್ತು ಅಭ್ಯಾಸ ಮಾಡಿ ಬಳಸುವಂತಾಗಬೇಕು ಅನ್ನೋದು ಈ ರೇಡಿಯೋ ಕೇಂದ್ರದ ಮೂಲ ಉದ್ದೇಶ. ನಾನು ಅದರ ಜೊತೆಗೆ ಕೈ ಜೋಡಿಸಿ ನಿಮಗೆ ಈ ತರಗತಿಗಳನ್ನ ನಡೆಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಎರಡು ರೀತಿಯ ವರ್ಬ್ಗಳಿರುತ್ತೆ ಅಂತ ಹೇಳಿದೆ ಅಲ್ವಾ, ಒಂದು ಮೇನ್ ವರ್ಬ್ ಮತ್ತು ಇನ್ನೊಂದು ಹೆಲ್ಪಿಂಗ್ ವರ್ಬ್. ಕನ್ನಡದಲ್ಲಿ ಈ ತರದ ಬಳಕೆಗಳಿಲ್ಲ. ಹಾಗಾಗಿ ಇಂಗ್ಲಿಷ್ ಕಲಿಬೇಕಾದ್ರೆ ನಮ್ಗೆ ಇಂಗ್ಲಿಷ್ ಸ್ವಲ್ಪ ಡಿಫರೆಂಟ್. ಆದ್ರೆ ಡಿಫರೆನ್ಸ್ ಅನ್ನೋದು ಡಿಫಿಕಲ್ಟ್ ಅಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ನಾನು ಎಲ್ಲ ತರಗತಿಗಳಲ್ಲೂ ಹೇಳ್ತಾನೆ ಬರ್ತಾ ಇದ್ದೇನೆ, ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್. ಇದನ್ನ ನೀವು ನೆನಪು ಮಾಡ್ಕೊಳ್ಳಿ, ಗಟ್ಟಿಯಾಗಿ ನೀವು ಇದನ್ನ ನೆನಪಲ್ಲಿ ಇಟ್ಕೊಳ್ಬೇಕು, ಪದೇ ಪದೇ ಹೇಳ್ಕೊಳ್ತಾ ಇರ್ಬೇಕು. ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸಂಟ್ ಡಿಫಿಕಲ್ಟ್. ಇಂಗ್ಲಿಷ್ ಕಬ್ಬಿಣದ ಕಡಲೆ ಅಲ್ಲವೇ ಅಲ್ಲ.
ಹಾಗೇನಾದ್ರೂ ಇಂಗ್ಲಿಷ್ ಕಬ್ಬಿಣದ ಕಡಲೆ ಅಂತ ಆಗಿದ್ರೆ ಇವತ್ತು ವಿಶ್ವದ ಎಲ್ಲಾ ಕಡೆನೂ ಬಳಕೆಯಾಗುವಂತ ಭಾಷೆ ಆಗ್ತಾ ಇರ್ಲಿಲ್ಲ. ನಾವು ನೀವು ಮಾತಾಡ್ಲಿಕ್ಕೆ ಸಾಧ್ಯ ಇರುವಂತ ಸರಳವಾದ ಭಾಷೆ ಇಂಗ್ಲಿಷ್ ಆಗಿದ್ರಿಂದಾನೇ ಇದು ಜಗತ್ತಿನ ಎಲ್ಲಾ ಭಾಗದಲ್ಲೂ ಬಳಕೆಗೆ ಬಂದಿದೆ. ಏನಂದ್ರೆ ಕಲಿಬೇಕಾದಾಗ ನಾವು ಕೆಲವು ಮೂಲ ಅಂಶಗಳನ್ನ ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಂಡಿದ್ದನ್ನ ಒಂದ್ ಕಡೆಗೆ ಬರೆದಿಟ್ಕೊಳ್ಬೇಕು, ಪದೇ ಪದೇ ನಾವು ಅದನ್ನ ಅಭ್ಯಾಸ ಮಾಡ್ತಾ ಇರ್ಬೇಕು. ಆಗ ಇದು ನಮಗೆ ನಾವು ಅದನ್ನ ಬಳಸೋದಿಕ್ಕೆ ಸಾಧ್ಯ ಆಗತ್ತೆ. ನೋಡಿ, ಈ ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್ ಯಾಕೆ ಅಂತ ಹೇಳಿದ್ರೆ, ನಾನು ಎಲ್ಲ ತರಗತಿಗಳಲ್ಲೂ ನಿಮ್ಗೆ ಹೇಳ್ತಾ ಬಂದಿದ್ದೇನೆ. ಏನಂತ ಹೇಳಿದ್ದೇನೆ ಅಂತ ಹೇಳಿದ್ರೆ, ಇಂಗ್ಲಿಷ್ ನಲ್ಲಿ ಕ್ರಿಯೆಯನ್ನ ಸೂಚಿಸುವ ವರ್ಬ್, ಮುಖ್ಯ ಕ್ರಿಯಾಪದ ಏನಿರುತ್ತಲ್ಲ, ಅದು ಸ್ವತಃ ನೆಗೆಟಿವ್ ಆಗೋದಿಲ್ಲ. ಗೋ, ಡು ನಾಟ್ ಗೋ ಆಗತ್ತೆ, ಡಸ್ ನಾಟ್ ಗೋ ಆಗತ್ತೆ. ಗೋಯಿಂಗ್ ಅನ್ನೋದು ಈಸ್ ನಾಟ್ ಗೋಯಿಂಗ್ ಅಥವಾ ವಾಸ್ ನಾಟ್ ಗೋಯಿಂಗ್ ಆಗತ್ತೆ ಹೊರತು ಗೋ ನಾಟ್, ಗೋಯಿಂಗ್ ನಾಟ್ ಅಂತ ಹೇಳಿ ಬಳಕೆ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ ಸರ್ ಬರೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಎರಡು ಕಾರಣ. ಒಂದು, ಇಂಗ್ಲಿಷ್ ನ ವ್ಯಾಕರಣ, ಗ್ರಾಮರ್ನ ನಿಯಮ ಆಗಿದೆ. ಅಲ್ಲ ಸರ್, ಯಾಕೆ ವ್ಯಾಕರಣದ ನಿಯಮ ಆಗಿದೆ ಅಂತ ನೀವೇನಾದ್ರೂ ಪ್ರಶ್ನೆ ಕೇಳಿದ್ರೆ ಅದರ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ಇಂಗ್ಲಿಷ್ ಭಾಷೆ ಮಾತಾಡುವ ಜನ ಇದ್ದಾರಲ್ಲ, ಅಂದ್ರೆ ಮೂಲ ಇಂಗ್ಲಿಷ್ ಅನ್ನ ಮಾತೃಭಾಷೆಯಾಗಿ ಹೊಂದಿರುವಂತ ಜನ ಇಂಗ್ಲೆಂಡ್ ನಲ್ಲಿ ಇದಾರಲ್ಲ, ಅವರು ಹಾಗೆ ಬಳಸ್ಲಿಲ್ಲ. ಅವ್ರು ಹಾಗೆ ಬಳಸದೇ ಇದ್ದದ್ರಿಂದ ನಿಯಮ ಹಾಗೆ ಬಂತು. ಸೊ ನಾವ್ ಅದನ್ನ ಏನ್ ಮಾಡ್ಬೇಕಾಗತ್ತೆ, ಅನುಸರಿಸ್ಬೇಕು ಅಷ್ಟೇ. ಅನುಸರಿಸುವ ದೃಷ್ಟಿಯಿಂದ ನಮ್ಗೇನ್ ಗೊತ್ತಾಗ್ಬೇಕಪ್ಪ ಅಂದ್ರೆ, ಕನ್ನಡದಲ್ಲಿ ಮಾತಾಡ್ಬೇಕಾದ್ರೆ ಹೋಗು, ಹೋಗಲ್ಲ, ಮಾತಾಡು, ಮಾತಾಡಲ್ಲ, ಹೇಳಿದ್ದೆ, ಹೇಳಿರ್ಲಿಲ್ಲ ಅಂತ ಹೇಳ್ತೀವಿ. ಆದ್ರೆ ಇಂಗ್ಲಿಷ್ ನಲ್ಲಿ ಹಾಗೆ ಹೇಳಲಿಕ್ಕೆ ಬರಲ್ಲ. ಕನ್ನಡದಲ್ಲಿ ಒಂದು ಪದದಲ್ಲಿ ಹೇಳಿದ್ದನ್ನ ಇಂಗ್ಲಿಷ್ ನಲ್ಲಿ ಸಾಮಾನ್ಯವಾಗಿ ಎರಡು ಪದ, ಕೆಲವು ಸಂದರ್ಭದಲ್ಲಿ ಮೂರು ಪದಗಳನ್ನ ಬಳಸ್ಕೊಂಡು ನಾವು ಹೇಳ್ಬೇಕಾಗತ್ತೆ. ಯಾವುದ್ರಲ್ಲಿ? ವರ್ಬ್ ಗಳನ್ನ ಕಾಲದ ದೃಷ್ಟಿಯಿಂದ ನೆಗೆಟಿವ್ ಆಗಿ ಬಳಸುವ ಸಂದರ್ಭದಲ್ಲಿ ಇಂಗ್ಲಿಷ್ ನ ಬಳಕೆ ಕನ್ನಡಕ್ಕಿಂತ ಡಿಫರೆಂಟ್ ಆಗಿರುತ್ತೆ. ಆ ಡಿಫರೆನ್ಸ್ ಅನ್ನ ನೋಟ್ ಮಾಡಿದ್ರೆ ಸಾಕು. ಕಳೆದ ಕ್ಲಾಸ್ ಅಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಬಗ್ಗೆ ಹೇಳ್ಬೇಕಾದ್ರೆ ಸಬ್ಜೆಕ್ಟ್ ಇರುತ್ತೆ, ವಾಸ್ ಮತ್ತೆ ವರ್ ಹೆಲ್ಪಿಂಗ್ ವರ್ಬ್ ಆಗಿರುತ್ತೆ, ಮತ್ತೆ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್ ಮೇನ್ ವರ್ಬ್ ಆಗಿರುತ್ತೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ. ಮತ್ತೆ ಹಿಂದೆ ಭೂತಕಾಲದಲ್ಲಿ ಆಗೋಗಿರುವ ಘಟನೆ ಹೇಗೆ ನಡೀತಾ ಇತ್ತು ಅಂತ ವಿವರಣೆ ಕೊಡ್ಲಿಕ್ಕೋಸ್ಕರ ಬಳಸುವ ಟೆನ್ಸ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನುವಂತ ವಿವರಣೆಯನ್ನು ಕೂಡ ನಾನು ನಿಮಗೆ ಕೊಟ್ಟಿದ್ದೆ. ಇವತ್ತಿನ ಈ ತರಗತಿಯಲ್ಲಿ ನಾನು ನಿಮಗೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಹೇಗೆ ಬಳಸಬೇಕು ಮತ್ತು ಅದರ ರಚನೆ ಏನು ಅನ್ನೋದನ್ನ ವಿವರಿಸ್ತೇನೆ. ಈ ಟೆನ್ಸ್ ಗಳಲ್ಲಿ ನಾನು ಹಿಂದಿನ ಅನೇಕ ತರಗತಿಗಳಿಂದ ಹೇಳ್ತಾ ಬಂದಿದ್ದೇನೆ. ಯಾವುದೇ ಟೆನ್ಸ್ ಅಂದ್ರೆ ಮೂರು ಟೆನ್ಸ್ ಇದೆ ಇಂಗ್ಲಿಷ್ ನಲ್ಲಿ, ಒಂದು ಪಾಸ್ಟ್, ಪ್ರೆಸೆಂಟ್ ಮತ್ತೆ ಫ್ಯೂಚರ್. ಈ ಪ್ರತಿಯೊಂದರಲ್ಲೂ 4 ಉಪ ಟೆನ್ಸುಗಳಿರ್ತವೆ. ಒಂದನ್ನ ಸಿಂಪಲ್ ಅಂತ ಹೇಳ್ತೇವೆ, ಇನ್ನೊಂದನ್ನ ಕಂಟಿನ್ಯೂಸ್ ಅಂತ ಹೇಳ್ತೇವೆ, ಇನ್ನೊಂದು ಪರ್ಫೆಕ್ಟ್, ಮತ್ತೊಂದು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳಿ. ಈ ನಾವೀಗ ಪಾಸ್ಟ್ ಟೆನ್ಸ್ ಅನ್ನ ತಗೊಂಡಾಗ ಅದರಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಈ ಎರಡನ್ನ ಮುಗಿಸಿದ್ದೇವೆ. ಈಗ ನಾನು ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೇನೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಹೇಳ್ಕೊಡುವಂತ ಕೆಲಸನ ಮಾಡ್ತಾ ಇದ್ದೇನೆ. ಪಾಸ್ಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್ ಯಾವಾಗ ಬಳಕೆಗೆ ಬರುತ್ತೆ ಅಂತ ಹೇಳಿದ್ದೆ, ಸ್ವಲ್ಪ ನೆನಪು ಮಾಡ್ಕೊಳ್ತೀರಾ? ನೋಡಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಕೆಲಸ ಆಗೋಗಿದೆ ಅಂತ ಹೇಳಲಿಕ್ಕೋಸ್ಕರ ಬಳಸ್ತೀವಿ. ಐ ರೋಟ್ ಎ ಲೆಟರ್ ಯೆಸ್ಟರ್ಡೇ, ನಿನ್ನೆ ಒಂದು ಪತ್ರ ಬರದೆ. ಐ ಕೇಮ್ ಹೋಮ್ ಅಟ್ 5 ಯೆಸ್ಟರ್ಡೇ, 5 ಗಂಟೆಗೆ ಮನೆಗೆ ಬಂದೆ. ಐ ಮೆಟ್ ಮೈ ಫ್ರೆಂಡ್, ನನ್ನ ಸ್ನೇಹಿತನನ್ನ ಅಥವಾ ಸ್ನೇಹಿತೆಯನ್ನ ನಿನ್ನೆ ಭೇಟಿ ಮಾಡಿದೆ, ಕೆಲಸ ಮುಗೀತು, ಆಯ್ತು ಅಂತ ಹೇಳೋದಷ್ಟೇ ಸಿಂಪಲ್ ಪಾಸ್ಟ್ ಟೆನ್ಸ್ ನ ಕೆಲಸ. ಪಾಸ್ಟ್ ಕಂಟಿನ್ಯೂಸ್ ಏನ್ ಮಾಡತ್ತಪ್ಪ ಅಂತ ಹೇಳಿದ್ರೆ, ಈ ಮುಗ್ದೋದ ಕೆಲಸ ಹೇಗ್ ನಡೀತಾ ಇತ್ತು ಅಂತ ವಿವರಣೆಯನ್ನು ಕೊಡೋದು. ಈಗ ಉದಾಹರಣೆಗೆ ನೀವು ಈಗ ಈ ಪಾಠ ಕೇಳ್ತಾ ಇರ್ಬೇಕಾದ್ರೆ ಸಾಮಾನ್ಯ ನೀವು ಮಂಗಳವಾರ, ಮೊದಲನೇ ತರಗತಿ, ಇದು ಮೊದಲನೇ ಬಾರಿಗೆ ಮಂಗಳವಾರ ಬೆಳಗ್ಗೆ ಪ್ರಸಾರ ಆಗತ್ತೆ.
ಇದನ್ನ ನೀವು ಕೇಳ್ತಾ ಇರ್ಬೇಕಾದಾಗ 9 ಗಂಟೆ ಅಂತ ಇಟ್ಕೊಳ್ಳಿ. ನಿನ್ನೆ ನೀವು 9 ಗಂಟೆಗೆ ಅಂದ್ರೆ ಸೋಮವಾರ ಬೆಳಗ್ಗೆ 9 ಗಂಟೆಗೆ ಏನ್ ಮಾಡ್ತಾ ಇದ್ರಿ ಅಂತ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ, ನಾನು ಸ್ಕೂಲಲ್ಲಿ ಆಟ ಆಡ್ತಾ ಇದ್ದೆ, ಐ ವಾಸ್ ಪ್ಲೇಯಿಂಗ್ ಅಂತ ಹೇಳ್ಬೇಕಾಗತ್ತೆ, ಅಥವಾ ಐ ವಾಸ್ ರೈಟಿಂಗ್ ಹೋಮ್ ವರ್ಕ್ ಅಂತ ಹೇಳ್ತೀರಿ. ಈಗ ನೀವು ನಿನ್ನೆ 9 ಗಂಟೆಗೆ ಹೋಮ್ ವರ್ಕ್ ಬರೀತಾ ಇದ್ರಿ ಅಂತ ಇಟ್ಕೊಳ್ಳಿ. 9 ಗಂಟೆಯಿಂದ 9:30ವರೆಗೆ ಬರೆದಿದ್ರಿ. 9:15 ನೀವೇನ್ ಮಾಡ್ತಾ ಇದ್ರಿ, 9:15 ಏನ್ ಮಾಡ್ತಾ ಇದ್ರಿ ಅಂತ ಯಾರಾದ್ರೂ ಕೇಳಿದಾಗ ಐ ವಾಸ್ ರೈಟಿಂಗ್ ಹೋಮ್ ವರ್ಕ್ ಅಂತ. ಹೀಗೆ ಭೂತಕಾಲದಲ್ಲಿ ಒಂದು ಕ್ರಿಯೆ ಮುಗಿದೋಗಿರುತ್ತೆ, ಆ ಮುಗಿದು ಹೋದ ಕ್ರಿಯೆ ಹೇಗೆ ನಡೀತಾ ಇತ್ತು, ಹೇಗೆ ಚಲಿಸ್ತಾ ಇತ್ತು, ಹೇಗೆ ಸಂಭವಿಸ್ತಾ ಇತ್ತು, ಹೌ ಇಟ್ ವಾಸ್ ಟೇಕಿಂಗ್ ಪ್ಲೇಸ್ ಅಂತ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸ್ತೇವೆ. ಹೆಲ್ಪಿಂಗ್ ವರ್ಬ್ಗಳು ಒಂದಕ್ಕಿಂತ ಹೆಚ್ಚಿದ್ರೆ ಅದು ಸಬ್ಜೆಕ್ಟಿನ ನಂಬರ್ ಮತ್ತು ಪರ್ಸನ್ ಅನ್ನು ಅವಲಂಬಿಸಿ ಬಳಕೆಗೆ ಬರುತ್ತೆ ಅನ್ನೋದು ಕೂಡ ನೀವು ನೆನಪು ಮಾಡ್ಕೊಳ್ಬೇಕು. ಈಗ ಈ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ನಾವು ತಗೊಂಡ್ರೆ ಎಲ್ಲಾ ಟೆನ್ಸ್ಗಳಲ್ಲೂ ಎಲ್ಲಾ ರಚನೆನಲ್ಲೂ ಸಬ್ಜೆಕ್ಟ್ ಇದ್ದೇ ಇರತ್ತೆ. ಪ್ಲಸ್ ಆಡ್, HAD, ಇಂಗ್ಲಿಷ್ ನಲ್ಲಿ ADD ಆಡ್ ಅಂತಿದೆ, ಅದು ಆಡ್. ಇದು ಹ್ಯಾಡ್, HAD ಹ್ಯಾಡ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಇದು ಎಲ್ಲ ಟೆನ್ಸ್ಗಳ ರಚನೆಯನ್ನ ನೀವು ನೆನ್ಪಿಟ್ಕೊಳ್ಳಿಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳಿ ನಾನು ನಿಮಗೆ ಸರಳವಾಗಿ ಹೇಳ್ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಮತ್ತೆ ಇನ್ನೊಮ್ಮೆ ಹೇಳ್ತೇನೆ, ನಿಮ್ಮ ನೋಟ್ಬುಕ್ ಅಲ್ಲಿ ಬರ್ಕೊಳ್ಬೇಕು. ಸಬ್ಜೆಕ್ಟ್ ಪ್ಲಸ್ ಪ್ಲಸ್ ಚಿಹ್ನೆ, ಗಣಿತದಲ್ಲಿ ಬಳಸುವ ಸಂಕಲನ ಮಾಡುವ ಚಿಹ್ನೆ, ಪ್ಲಸ್ ಹ್ಯಾಡ್, HAD ಹ್ಯಾಡ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಈ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅಂತ ನಾನು ಹೇಳಿದ ತಕ್ಷಣ ನಿಮ್ ತಲೆನಲ್ಲಿ 4 ವರ್ಬ್ಗಳು ನೆನಪಾಗ್ಬೇಕು. ಪ್ರೆಸೆಂಟ್ ವರ್ಬ್, ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್, ಪಾಸ್ಟ್ ವರ್ಬ್, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಇನ್ ಕೆಲವರು V0, V1, V2, V3 ಅಂತ ಹೇಳಿ ಬಳಕೆ ಮಾಡುವ, ನೆನ್ಪಿಟ್ಕೊಳ್ಳುವಂತ ಅಭ್ಯಾಸನ ಇಟ್ಕೊಂಡಿದ್ರಿ. ಇದು ನೀವು V0 ಪ್ರೆಸೆಂಟ್ ವರ್ಬ್ ಅಂತ ತಗೊಂಡಿದ್ರೆ ಇದು V1, V2, V3 ಪಾಸ್ಟ್ ಪಾರ್ಟಿಸಿಪಲ್ ಆಗಿರುತ್ತೆ. ಮತ್ತೆ ಈ ವರ್ಬ್ ಗಳನ್ನ ನಾವು ಯೋಚನೆ ಮಾಡ್ಬೇಕಾದ್ರೆ ರೆಗ್ಯುಲರ್ ವರ್ಬ್, ಇರೆಗ್ಯುಲರ್ ವರ್ಬ್ ಅಂತ ಹೇಳಿ 2 ವಿಧ ಇದೆ. ಅದನ್ನು ಕೂಡ ನೆನ್ಪಿಟ್ಕೊಳ್ಬೇಕು. ಯಾಕಂದ್ರೆ ಇಂಗ್ಲಿಷ್ ನಲ್ಲಿ ಸಾಮಾನ್ಯ ವರ್ಬ್ ಗಳನ್ನ ಬಳಸುವ ರೀತಿನಲ್ಲಿ ತಪ್ಪು ಮಾಡ್ತೇವೆ. ಈಗ ಉದಾಹರಣೆಗೆ ಆನ್ಸರ್, ಆನ್ಸರಿಂಗ್, ಆನ್ಸರ್ಡ್, ಆನ್ಸರ್ಡ್ ಅಂತ ಬಳಸ್ತೇವೆ. ಅದೇ ಸ್ಪೀಕ್ ಅಂತ ಬಂದಾಗ ಸ್ಪೀಕ್, ಸ್ಪೀಕಿಂಗ್, ಸ್ಪೋಕ್, ಸ್ಪೋಕನ್ ಅಂತ ಹೇಳಿ ಹೇಳ್ತೇವೆ. ಯಾವ ಕಾರಣಕ್ಕೂ ಸ್ಪೀಕ್ಡ್ ಅಂತ ಹೇಳ್ಬಾರ್ದು, ಸ್ಪೋಕ್ಡ್ ಅಂತ ಹೇಳ್ಬಾರ್ದು, ಸ್ಪೋಕನಿಂಗ್ ಅಂತಾನೋ ಸ್ಪೋಕನ್ಡ್ ಅಂತಾನೋ ಹೇಳ್ಬಾರ್ದು. ಕನ್ನಡದಲ್ಲಿ ನಾವು ಒಂದೇ ರೀತಿಯ ಪದಗಳನ್ನ ಬಳಸ್ಕೊಳ್ತೇವೆ, ಕ್ರಿಯಾಪದಗಳನ್ನ ಬಳಸ್ಕೊಳ್ತೇವೆ. ಆದ್ರೆ ಇಂಗ್ಲಿಷ್ ನಲ್ಲಿ ಅದರ ಬಳಕೆ ಡಿಫರೆಂಟ್ ಆಗಿರುತ್ತೆ. ಮತ್ತೆ ಹೇಳ್ತೇನೆ, ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸಂಟ್ ಡಿಫಿಕಲ್ಟ್ ಅಲ್ವಾ. ಇಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅನ್ನ ಬಳಸ್ತೇವೆ. ನೋಡಿ, ಐ ಟೋಲ್ಡ್ ಯು ಯೆಸ್ಟರ್ಡೇ, ನಾನು ನಿನ್ನೆ ನಿನಗೆ ಹೇಳಿದೆ. ಐ ಟೋಲ್ಡ್ ಯು ಯೆಸ್ಟರ್ಡೇ. ಈಗ ಒಂದು ಸಂದರ್ಭ ಕಲ್ಪಿಸ್ಕೊಳ್ಳೋಣ. ನೀವು ನಿಮ್ಮ ಸ್ನೇಹಿತ ನೋಟ್ಸ್ ಅನ್ನ ಇಸ್ಕೊಂಡು ಹೋಗ್ಬಿಟ್ಟಿರ್ತಾನೆ. ನೋಡೋಣ, ಈಗ ಉದಾಹರಣೆಗೆ ನೀವು 8ನೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ನಿಮ್ಮ ಫ್ರೆಂಡು 1 ವಾರ ಹುಷಾರಿಲ್ಲ ಅಂತ ಹೇಳಿ ಕ್ಲಾಸಿಗೆ ಬಂದಿರಲ್ಲ. ಇಂಗ್ಲಿಷ್ ನೋಟ್ಸ್ ಇಡು, ನಾನು ಮನೆಯಲ್ಲಿ ಇಟ್ಕೊಂಡ್ಬಂದ್ಬಿಡ್ತೀನಿ ಅಂತ ಹೇಳಿ ಶನಿವಾರ ತಗೊಂಡು ಹೋಗ್ತಾನೆ ಅಥವಾ ಹೋಗ್ತಾಳೆ. ಭಾನುವಾರ ರಜಾ ಇರುತ್ತಲ್ಲ ಸ್ಕೂಲ್ಗೆ, ಎಲ್ಲ ಪೂರ್ತಿ ಬರ್ಕೊಂಡು ಸೋಮವಾರ ತಂದ್ಕೊಡ್ತೀನಿ ಅಂತ. ಸರಿ ಆಯ್ತು, ಪಾಪ ಫ್ರೆಂಡು ಇರ್ಲಿ ಅಂತ ನೀವು ಕೊಟ್ರಿ. ಸೋಮವಾರ ಬೆಳಗ್ಗೆ ಬರ್ತಿದಂಗೆ ಕೇಳಿದ್ರಿ, ನನ್ ನೋಟ್ಸ್ ಕೊಡು ಅಂತ ಕೇಳಿದ್ರಿ. ಅಯ್ಯೋ ಮರ್ತೇ ಬಿಟ್ಟೆ ಅಂತ ಅವ್ರು ಹೇಳಿದ್ರು ಅಂತ ಇಟ್ಕೊಳ್ಳಿ. ನಿಮ್ಗೆ ಅವಾಗ ಬೇಜಾರಾಗತ್ತೆ. ನೋಡು, ನೀನು ಒಂದಿನ ಭಾನುವಾರ ಇಟ್ಕೊಂಡು ಬರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದೆ, ನೀನ್ ಕೊಡ್ಬೇಕು ಅಂತ ಆಯ್ತು. ಸರಿ, ನಾಳೆ ಮರಿಬೇಡ ಅಂತ ಹೇಳ್ತೀರಿ. ನಿಮ್ ಫ್ರೆಂಡು ಆಯ್ತು ನಾಳೆ ತಂದೆ ತರ್ತೀನಿ ಅಂತ. ಸರಿ, ನಾಳೆ ಬೆಳಗ್ಗೆ ಮಂಗಳವಾರ ಮತ್ತೆ ಕೇಳ್ತೀರಿ, ನನ್ ನೋಟ್ಸು. ಅವಾಗ ಅವ್ರು ಹೇಳ್ತಾರೆ, ಅಯ್ಯೋ ಮರ್ತೋಯ್ತು ಅಂತ ಹೇಳ್ತಾರೆ. ಅವಾಗ ನಿಮ್ಗೆ ಏನಾಗತ್ತೆ, ಸಿಟ್ಟು ಬರತ್ತೆ. ನಾ ಹೇಳಿದ್ದೆ ಅಲ್ವಾ,
ನಾಳೆ ತರಲೇಬೇಕು ಅಂತ ನಾನು ಹೇಳಿದ್ದೆ ಅಂತ ಹೇಳಿ ಏನ್ ಮಾಡ್ತೀರಿ, ಜೋರ್ ಮಾಡ್ತೀರಿ. ಈ ಜೋರ್ ಮಾಡೋದಿರತ್ತೆ ನೋಡಿ, ನಾನು ಹೇಳಿದ್ದೆ ಅಂತ ಹೇಳಿ ಜೋರ್ ಮಾಡಿ, ಅಂದ್ರೆ ಒತ್ತಾಯಪೂರ್ವಕವಾಗಿ ಹೇಳಿದ್ದೆ ಅಂತ ದೃಢವಾಗಿ ಹೇಳುವ ಸಂದರ್ಭಗಳು ಬಂದಾಗ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸ್ಕೊಳ್ತೇವೆ. ಈ ಸಂದರ್ಭದಲ್ಲಿ ಏನಾಗತ್ತೆ, ಐ ಹ್ಯಾಡ್ ಟೋಲ್ಡ್ ಯು ಅಂತ ಹೇಳಿ ನೀವು ಹೇಳ್ತೀರಿ, ನಾನು ನಿನಗೆ ಹೇಳಿದ್ದೆ, ಐ ಹ್ಯಾಡ್ ಟೋಲ್ಡ್ ಯು. ಸೊ ಈ ಪಾಸ್ಟ್ ಪರ್ಫೆಕ್ಟ್ ಅನ್ನ ನಾವು ಬಳಸುವ ಸಂದರ್ಭ ಇದೆಯಲ್ಲ, ಅದು ಬಹಳ ವಿಶೇಷವಾಗಿ ನಾವು ಬಳಕೆ ಮಾಡ್ತೇವೆ. ಸೊ ಹೇಗಪ್ಪ ಬಳಕೆ ಮಾಡ್ತೇವೆ ಅಂದ್ರೆ, ಒಂದು ಭೂತಕಾಲದಲ್ಲಿ ಒಂದು ಕ್ರಿಯೆ ಖಂಡಿತ ನಡೆದಿತ್ತು ನೋಡಿ, ನಾ ಹೇಳ್ಬೇಕಾದ್ರೆ ಖಂಡಿತ ನಡೆದಿತ್ತು, ಖಂಡಿತವಾಗಿಯೂ ನಡೆದಿತ್ತು ಅಂತ ಹೇಳ್ತೀನಲ್ಲ, ಈ ತರದ ಧ್ವನಿ ಬರಬೇಕು. ಹೇಗೆ, ಈಗ ನೋಡಿ, ನಿಮ್ ಕ್ಲಾಸಲ್ಲಿ ನಿಮ್ಮ ಇಂಗ್ಲಿಷ್ ಟೀಚರ್ ಒಂದು ಹೋಮ್ವರ್ಕ್ ಕೊಟ್ಟಿರ್ತಾರೆ. ಹೋಮ್ವರ್ಕ್ ನ ಎಲ್ರು ಬರ್ಕೊಂಡ್ ಬರ್ಬೇಕು ಅಂತ ಹೇಳಿರ್ತಾರೆ. ಆಯ್ತು, ಇಂಗ್ಲಿಷ್ ಕ್ಲಾಸ್ ಬಂತು, ಟೀಚರ್ ಬಂದ್ರು, ಎಲ್ರಿ ಹೋಮ್ವರ್ಕ್ ತೋರಿಸಿ ಅಂತ ಹೇಳಿದ್ರು. ಅದ್ರಲ್ಲಿ ನಿಮ್ ಕ್ಲಾಸ್ಮೇಟ್ ಒಬ್ಬ ಅಥವಾ ಕ್ಲಾಸ್ಮೇಟ್ ಒಬ್ಳು ನೋಟ್ಸ್ ನ ತಂದಿರಲ್ಲ. ಮಿಸ್ ಯಾಕೆ ತಂದಿಲ್ಲ ಅಂತ ನಿಮ್ ಸರ್ ಕೇಳಿದ್ರೆ, ನಿನ್ನೆ ಬಂದಿರ್ಲಿಲ್ಲ ಅಂತ ಹೇಳ್ಬಿಡ್ತಾರೆ. ಐ ಡಿಡೆಂಟ್ ಕಮ್ ಯೆಸ್ಟರ್ಡೇ ಅಂತ ಹೇಳ್ತಾರೆ. ಆದ್ರೆ ನಿಮಗ್ ತಕ್ಷಣ ನೆನಪಾಗತ್ತೆ, ನಿನ್ನೆ ಅವನು ಬಂದಿದ್ದ, ನಿನ್ನೆ ಅವಳು ಬಂದಿದ್ಲು ಅಂತ ನಿಮಗ್ ಗೊತ್ತಾಗತ್ತೆ. ನೆನ್ಪ್ ಮಾಡ್ಕೋತೀರ, ತಕ್ಷಣ ಹೇಳ್ತೀರಿ, ಸರ್ ಈ ಹ್ಯಾಡ್ ಕಮ್ ಯೆಸ್ಟರ್ಡೇ ಅಂತ ಹೇಳ್ತೀರಿ. ಸರ್ ಶಿ ಹ್ಯಾಡ್ ಕಮ್ ಯೆಸ್ಟರ್ಡೇ. ಬೇಕಾದ್ರೆ ಕ್ಲಾಸ್ ಮಾನಿಟರ್ ಕೇಳಿ, ಕ್ಲಾಸ್ ಲೀಡರ್ ಕೇಳಿ, ಶಿ ಹ್ಯಾಡ್ ಕಮ್ ಯೆಸ್ಟರ್ಡೇ, ಈ ಹ್ಯಾಡ್ ಕಮ್ ಯೆಸ್ಟರ್ಡೇ. ಹ್ಯಾಡ್ ಕಮ್ ಅಂತ ಹೇಳೋ ಸಂದರ್ಭ ಯಾಕೆ ಬಂತು ಅಂತ ಹೇಳಿದ್ರೆ, ನಿಮ್ಮ ಕ್ಲಾಸ್ಮೇಟ್ ಬಾಕಿ ಹೇಳಿದ್ರು, ಬಂದಿದ್ರು, ನಾನು ಬಂದಿಲ್ಲ ಅಂತ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ರು. ಹಾಗಾಗಿ ನಿಮಗೆ ಅವ್ರು ತಪ್ಪು ಹೇಳಿದ್ದಾರೆ ಅಂತ ಗೊತ್ತಾಯ್ತು. ಅದಕ್ಕೆ ನೀವೇನ್ ಮಾಡಿದ್ರಿ, ಗಮನಿಸಿದ ತಕ್ಷಣ ಹೇಳಿದ್ರಿ, ನಿನ್ನೆ ಅವನು ಬಂದಿದ್ದ, ನಿನ್ನೆ ಅವಳು ಬಂದಿದ್ದಳು ಅಂತ ನೀವು ಹೇಳ್ತೀರಿ. ಈ ರೀತಿ ಕನ್ನಡದಲ್ಲಿ ಬಂದಿದ್ದ, ಬಂದಿದ್ದಳು ಅಂತ ಹೇಳಿ ಒತ್ತಾಯ ಅಂದ್ರೆ ಬಲವಾಗಿ ಹೌದು ಸತ್ಯ ಅಂತ ಹೇಳುವ ಪ್ರಯತ್ನವನ್ನ ಮಾಡ್ತೀವಲ್ಲ, ಆ ಪ್ರಯತ್ನನ ನಾವು ಇಂಗ್ಲಿಷ್ ನಲ್ಲಿ ಮಾಡ್ಬೇಕಾದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನಾವು ಅದನ್ನ ಬಳಕೆ ಮಾಡ್ತೀವಿ ಅಥವಾ ಅದನ್ನ ಎಕ್ಸ್ಪ್ರೆಸ್ ಮಾಡ್ತೇವೆ. ಅರ್ಥ ಆಯ್ತಲ್ವಾ? ಇದೇ ಈ ಟೆನ್ಸಿನ ಫಂಕ್ಷನ್. ಮಕ್ಕಳೇ, ಯಾವಾಗ್ಲೂ ಕೂಡ ಒಂದು ಪದ ನಿಮಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಅದರ ಸ್ಪೆಲ್ಲಿಂಗ್, ಅದರ ಸ್ಟ್ರಕ್ಚರ್, ನಂತರ ಅದರ ಉಚ್ಚಾರಣೆ, ಪ್ರೊನೌನ್ಸಿಯೇಷನ್ ಬಹಳ ಮುಖ್ಯವಾಗಿ, ಎರಡು ಮುಖ್ಯ. ಆ ಎರಡರ ಜೊತೆಗೆ ನಾವು ಬಹಳ ಮುಖ್ಯವಾಗಿ ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿರೋದೇನಪ್ಪಾ ಅಂತ ಹೇಳಿದ್ರೆ, ವಾಟ್ ಈಸ್ ಇಟ್, ಹೌ ಇಟ್ ಈಸ್, ಅದನ್ನ ಹೇಗ್ ಬಳಕೆ ಮಾಡ್ತಾರೆ ಅನ್ನೋದು ಯಾವಾಗ್ಲೂ ನಮ್ಮ ಗಮನದಲ್ಲಿ ಇರಬೇಕು. ಅದರಲ್ಲೂ ನೀವು ಟೆನ್ಸಸ್ ಅನ್ನ ಕಲಿಬೇಕಾದ್ರಂತೂ ನೀವು ಬಹಳ ಎಚ್ಚರದಿಂದ ಇರಬೇಕು. ಯಾವುದೇ ಟೆನ್ಸ್ ಅದರದೊಂದು ಫಂಕ್ಷನ್ ಇರುತ್ತೆ, ಅದರದೊಂದು ಕೆಲಸ ಇರುತ್ತೆ. ಆದ್ರೆ ಯಾವ ಸಂದರ್ಭದಲ್ಲಿ ಆ ಕೆಲಸ ಆಗ್ಬೇಕು ಅಥವಾ ಅದರ ಬಳಕೆ ಆಗ್ಬೇಕು ಅಂತ ತೀರ್ಮಾನ ಮಾಡ್ಬೇಕಾಗಿರೋದು ನಾವು ಮಾತಾಡೋದು. ಎಷ್ಟು ಬೇಗ ನಾವು ಅದನ್ನ ತೀರ್ಮಾನ ಮಾಡಿ ಅದನ್ನ ಸೂಕ್ತವಾದ ರೀತಿಯಲ್ಲಿ ಹೇಳ್ತೀವೋ ಅಷ್ಟು ಬೇಗ ನಮಗೆ ಆ ಭಾಷೆ ಬಳಕೆ ಬರುತ್ತೆ ಅಂತ. ಅದನ್ನೇ ಫ್ಲೂಯೆಂಟ್ ಅಂತ ಹೇಳ್ತಾರೆ, ನಿರರ್ಗಳ ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ಅಡೆತಡೆ ಇಲ್ಲದೆ. ಈಗ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಯೋಚನೆ ಮಾಡಿ ಮನ್ಸಲ್ಲಿ ವಾಕ್ಯ ರಚನೆ ಮಾಡ್ಕೊಂಡು ಆಮೇಲೆ ನಾವು ಹೇಳಕ್ ಹೋದ್ರೆ ಕೇಳೋರ್ಗೆ ಅಷ್ಟೊತ್ತಿ ನಿದ್ದೆ ಬಂದ್ಬಿಟ್ಟಿರುತ್ತೆ, ಬೋರ್ ಆಗ್ಬಿಟ್ಟಿರುತ್ತೆ. ಅವಾಗ ನಾವು ಸರಿಯಾಗಿ ಫ್ಲೂಯೆಂಟ್ ಆಗಿ ಮಾತಾಡಲ್ಲ ಅಂತ ಆಗತ್ತೆ. ನಾವು ಫ್ಲೂಯೆಂಟ್ ಆಗಿ ಮಾತಾಡ್ತಿದೀವಿ ಅಂತ ಆಗ್ಬೇಕಾದ್ರೆ ಏನಾಗ್ಬೇಕು, ಆ ಮಾತಾಡುವ ಸಂದರ್ಭ ಬರ್ತಾ ಇದ್ದ ಹಾಗೇನೆ ಕಾಲದ ಬಳಕೆ ಹೇಗಾಗ್ಬೇಕು ಅಂತ ಹೇಳಿ ನೆನ್ಪಿಟ್ಕೊಂಡು ಆ ಕ್ಷಣ ಹೆಚ್ಚಿನ ಅಂತರ ಇಲ್ಲದೆ ನಮ್ಮ ಕೈಲಿ ಹೇಳಲಿಕ್ಕೆ ಬಳಕೆ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ನಮ್ಮನ್ನ ಫ್ಲೂಯೆಂಟ್ ಅಂತ ಹೇಳಿ ಕರೀತಾರೆ. ಓ, ಇಂಗ್ಲಿಷ್ ಚೆನ್ನಾಗಿ ಬರುತ್ತಪ್ಪ, ಇಂಗ್ಲಿಷ್ ನಲ್ಲಿ ಚೆನ್ನಾಗಿ ಮಾತಾಡ್ತಾರೆ, ಇಂಗ್ಲಿಷ್ ನಲ್ಲಿ ಚೆನ್ನಾಗಿ ಬರೀತಾರೆ ಅಂತ ಹೇಳಿ ಹೇಳ್ತಾರೆ. ಅವ್ ಕೇಳಿ ನಮಗೂ ಖುಷಿ ಆಗತ್ತೆ ಅಲ್ವಾ? ಈ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಹೇಗೆ ಬಳಕೆ ಮಾಡ್ತೀವಿ ಅಂತ ಹೇಳ್ದೆ. ಈಗಾಗ್ಲೇ ಕ್ರಿಯೆ ಮುಗ್ದೋಗಿರತ್ತೆ, ಅದನ್ನ ಸಿಂಪಲ್ ಪಾಸ್ಟ್ ಅಲ್ಲಿ ಹೇಳಿದ್ರು ಸಾಕು. ನಿನ್ನೆ ಅವನು ಬಂದ, ಈ ಕೇಮ್ ಯೆಸ್ಟರ್ಡೇ. ನಮ್ ಬಂದಿಲ್ಲ ಅಂತ ಯಾರಾದ್ರೂ ಹೇಳಿದಾಗ
ಅಥವಾ ಅವ್ನು ಬಂದಿದ್ರ ಬಗ್ಗೆ ನನಗೆ ಡೌಟ್ ಅಂತ ಹೇಳಿದಾಗ ನೀವೇನ್ ಮಾಡ್ತೀರಿ? ಶಿ ಹ್ಯಾಡ್ ಕಮ್ ಎಸ್ಟರ್ಡೇ, ಈ ಹ್ಯಾಡ್ ಕಮ್ ಎಸ್ಟರ್ಡೇ, ಬಂದಿದ್ಲು ಅಂತ ಹೇಳಿ ವಾದ ಮಾಡ್ತೀರಿ. ಹೀಗೆ ಬಲವಾಗಿ ಮಾತನಾಡುವ ಸಂದರ್ಭದಲ್ಲಿ ಭೂತಕಾಲದಲ್ಲಿ ಕ್ರಿಯೆಯೊಂದು ಖಂಡಿತ ಸಂಭವಿಸಿತ್ತು, ನಡೆದಿತ್ತು ಅಂತ ಹೇಳಿ ದೃಢವಾಗಿ ಬಲವಾಗಿ ಸ್ಟ್ರೆಸ್ ಮಾಡಿ ನಾವು ಹೇಳ್ಬೇಕಾದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಕೆ ಮಾಡ್ತೇವೆ, ಹೌದಲ್ವಾ? ಇದ್ರದ್ದು ಇನ್ನೊಂದು ಬಳಕೆನೂ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಪರಸ್ಪರ ಸಂಬಂಧ ಇರುವಂತ ಎರಡು ಭೂತಕಾಲದ ಕ್ರಿಯೆಗಳನ್ನು ನಾವು ಬಳಕೆ ಮಾಡ್ಬೇಕಾದ್ರೆ ಮೊದಲು ನಡೆದ ಕ್ರಿಯೆಯನ್ನ ಸಿಂಪಲ್ ಪಾಸ್ಟ್ ಅಲ್ಲಿ, ನಂತರ ನಡೆದ ಕ್ರಿಯೆಯನ್ನ ಪಾಸ್ಟ್ ಪರ್ಫೆಕ್ಟ್ ನಲ್ಲಿ ವ್ಯಕ್ತಪಡಿಸ್ತೇವೆ ಅಂತ. ಇದು ಎರಡನೆಯ ಬಳಕೆ. ಏನಪ್ಪಾ ಅಂತ ಹೇಳಿದ್ರೆ, ನಿನ್ನೆ ರಜಾ ಇತ್ತು ಅಂತ ಇಟ್ಕೊಳ್ಳಿ, ನಿಮ್ ಶಾಲೆಗೆ ರಜಾ ಇತ್ತು, ಭಾನುವಾರ ಅದು ರಜೆ ಇತ್ತು ಅಂತ ಇಟ್ಕೊಳ್ಳಿ. ಸರಿ, ರಜಾ ಇದ್ದದ್ರಿಂದ ನೀವೇನ್ ಮಾಡಿದ್ರಿ? ಸರ್ಗೂರಿಗೆ ನಿಮ್ ಮನೆಯವ್ರ ಜೊತೆ ಬಂದ್ರಿ, ನಿಮ್ಮ ಅಪ್ಪನ ಜೊತೆನೋ ಅಮ್ಮನ ಜೊತೆನೋ ಅಣ್ಣ ಅಥವಾ ಅಕ್ಕನ ಜೊತೆನೋ ಭಾನುವಾರ 10 ಗಂಟೆ ಹಂಗೆ ನೀವು ಸರ್ಗೂರಿಗೆ ಬಂದ್ರಿ. ಸರ್ಗೂರಿಗೆ ನೀವು ಬಂದಾಗ ಪೇಟೆಲೇನೋ ಅಂಗಡಿಗಳಲ್ಲಿ ಖರೀದಿ ಮಾಡೋದಿತ್ತು, ಎಲ್ಲ ಖರೀದಿ ಮಾಡ್ತಾ ಇದ್ರಿ, ಪೇಟೆ ಬೀದಿಲಿ ಓಡಾಡ್ತಾ ಇದ್ರಿ. ಆ ಸಂದರ್ಭಕ್ಕೆ ನಿಮ್ಮ ಹಳೆ ಕ್ಲಾಸ್ಮೇಟ್ ಒಬ್ಬ ಸಿಕ್ಕದ ಅಂತ ಇಟ್ಕೊಳ್ಳಿ. ಸೊ ಮಾತಾಡಿದ್ರಿ, ಭೇಟಿಯಾದ್ರಿ, ಮಾತಾಡ್ಸದ್ರಿ. ಸರಿ, ಆಮೇಲೆ ನಿಮ್ ಕೆಲಸ ಮುಗಿಸ್ಕೊಂಡು ಊರಿಗೆ ವಾಪಸ್ ಹೋದ್ರಿ. ಮಾರನೇ ದಿನ ನಿಮ್ ಕ್ಲಾಸಿಗೆ ಬಂದಾಗ ನಿಮ್ಮ ಕ್ಲಾಸ್ಮೇಟಿಗೆ ಹೇಳ್ತೀರಿ, ಓ ನಿನ್ನೆ ಅವನು ಸಿಕ್ಕಿದ್ದ, ಅವಳು ಸಿಕ್ಕಿದ್ಲು ಅಂತ ಹೇಳ್ತೀರಿ. ಈಗ ಹೇಳ್ಬೇಕಾದ್ರೆ ಇಂಗ್ಲಿಷ್ ನಲ್ಲಿ ನಾವು ಮಾತಾಡ್ಬೇಕಾದ್ರೆ ಹೇಗ್ ಮಾತಾಡ್ತೀವಪ್ಪ ಅಂತ ಹೇಳಿದ್ರೆ, ಯು ನೋ ಎಸ್ಟರ್ಡೇ ಐ ಹ್ಯಾಡ್ ಗಾನ್ ಟು ಸರ್ಗೂರ್, ಐ ಮೆಟ್ ಜ್ಯೋತಿ ದೇರ್. ಎಸ್ಟರ್ಡೇ ಐ ಹ್ಯಾಡ್ ಗಾನ್ ಟು ಸರ್ಗೂರ್, ಐ ಮೆಟ್ ಪ್ರಕಾಶ್ ದೇರ್. ನೋಡಿ, ಇಲ್ಲಿ ಪ್ರಕಾಶ್ ಅಥವಾ ಜ್ಯೋತಿ ನಿಮ್ಮ ಕ್ಲಾಸ್ಮೇಟ್ ಅಂತ ಇಟ್ಕೊಳ್ಳಿ, ನೀವು ಅವರನ್ನು ಭೇಟಿಯಾದ್ರಿ. ಆದ್ರೆ ಆ ಭೇಟಿಗೂ ಮೊದಲು ನೀವೇನ್ ಮಾಡಿದ್ರಿ? ಸರ್ಗೂರ್ಗ್ ಹೋಗಿದ್ರಿ. ನೀವು ಸರ್ಗೂರಿಗೆ ಹೋದ ಕ್ರಿಯೆ ಮೊದಲು ನಡೀತು, ಪ್ರಕಾಶ್ ಅಥವಾ ಜ್ಯೋತಿಯನ್ನ ಭೇಟಿಯಾಗಿದ್ದು ನಂತರ ನಡೀತು. ಹೀಗೆ ಪರಸ್ಪರ ಸಂಬಂಧ ಇರುವಂತ ಭೂತಕಾಲದ ಕ್ರಿಯೆಗಳನ್ನ ವ್ಯಕ್ತಪಡಿಸ್ಬೇಕಾದ್ರೆ ಮೊದಲು ನಡೆದದ್ದನ್ನ ಪಾಸ್ಟ್ ಪರ್ಫೆಕ್ಟ್ ಅಲ್ಲೂ, ನಂತರ ನಡೆದದ್ದನ್ನ ಸಿಂಪಲ್ ಪಾಸ್ಟ್ ಅಲ್ಲೂ ನಾವು ಹೇಳ್ತೇವೆ. ಹ್ಯಾಡ್ ಗಾನ್ ಟು ಸರ್ಗೂರು, ಐ ಮೆಟ್ ಮೈ ಫ್ರೆಂಡ್ ದೇರ್, ಐ ಮೆಟ್ ಮೈ ಫ್ರೆಂಡ್ ಜ್ಯೋತಿ ದೇರ್ ಅಂತ ಹೇಳ್ತೇವೆ, ಹೌದಲ್ವಾ? ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಆಗತ್ತಾ? ಸರಿ, ಹಾಗಿದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದರ ಸ್ಟ್ರಕ್ಚರ್ ಏನು? ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್, HAD ಹ್ಯಾಡ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಇದರ ಬಳಕೆ 2 ಹಂತದಲ್ಲಿ ಇರುತ್ತೆ. ಒಂದು, ಭೂತಕಾಲದಲ್ಲಿ ಒಂದು ಕ್ರಿಯೆ ಖಂಡಿತವಾಗಿಯೂ ನಡೆದಿತ್ತು ಅಂತ ಹೇಳಿ ವಾದ ಮಾಡ್ಲಿಕ್ಕೆ, ದೃಢಪಡಿಸ್ಲಿಕ್ಕೆ ನಾವು ಇದನ್ನ ಬಳಸ್ಕೊಳ್ತೇವೆ. ಇದು ಒಂದು. ಈ ಹ್ಯಾಡ್ ಕಮ್ ಎಸ್ಟರ್ಡೇ, ಅವನ್ ನೆನ್ನೆ ಬಂದಿದ್ದ. ಶಿ ಹ್ಯಾಡ್ ಕಮ್ ಎಸ್ಟರ್ಡೇ, ಖಂಡಿತ ಬಂದಿದ್ಲು ಅಂತ ಹೇಳಲಿಕ್ಕೋಸ್ಕರ ಬಳಸ್ತೇವೆ. ಇನ್ನೊಂದು, ಪರಸ್ಪರ ಸಂಬಂಧ ಇರುವಂತಹ 2 ಭೂತಕಾಲದ ಕ್ರಿಯೆಗಳನ್ನ ಹೇಳುವ ಸಂದರ್ಭದಲ್ಲಿ ಮೊದಲು ನಡೆದದ್ದನ್ನ ಪಾಸ್ಟ್ ಪರ್ಫೆಕ್ಟ್ ಅಲ್ಲೂ, ನಂತರ ನಡೆದದ್ದನ್ನ ಸಿಂಪಲ್ ಪಾಸ್ಟ್ ಅಲ್ಲೂ ನಾವು ಬಳಕೆ ಮಾಡ್ತೇವೆ. ಐ ಹ್ಯಾಡ್ ಗಾನ್ ಟು ಸರ್ಗೂರ್ ಎಸ್ಟರ್ಡೇ, ಐ ಮೆಟ್ ಆಶ್ ದೇರ್ ಅಂತ ಬಳಸುವ ಆಯ್ತಲ್ವಾ? ಸರಿ, ಹಾಗಿದ್ರೆ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಅಂತ್ಯಗೊಳಿಸ್ತೇನೆ. We will end here. We will meet in the next class. Till then, bye bye. Goodbye. ಟನ್ 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 ಕೇಳಿ ಕಂಠೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮಿನುಗುತ್ತಿಯೇ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ, ತಲುಪುವೆ ಶಾಲೆಯ ಗೇಟಿನ ತನಕ. ತುಸುವೆ ನಡಿಗೆ ಸಾಕು, ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ. ಟನ್ 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 ಕೇಳಿ ಕಂಠೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ
ಕೇಳುಗರೆ, ಇದುವರೆಗೂ ಸ್ಪೋಕನ್ ಇಂಗ್ಲಿಷ್ ಕಾರ್ಯಕ್ರಮದಲ್ಲಿ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಬಳಕೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮ